ಯಾರು ಕೇಳೋರಿಲ್ವಾ? ರಾಜ್ಕುಮಾರ್ ಅವರು ಸತ್ತ ಮಾರನೇ ದಿನ, ಅಂಬರೀಷ್ ಅವರು ಸತ್ತ ಮಾರನೇ ದಿನ, ವಿಷ್ಣುವರ್ಧನ್ ಸತ್ತ ಮಾರನೇ ದಿನ ಕನ್ನಡದ ಸ್ವಾಭಿಮಾನವೂ ಸಾಯ್ತಾ ಇದೆ. ನೆನಪಿಟ್ಟುಕೊಳ್ಳಿ, ಉಳಿದಿರೋದು ನಾವು 3-4 ಜನ ಅಷ್ಟೇ ಮಾತ್ರ. ನಾನೊಬ್ಬ, ಶಿವರಾಜ್ಕುಮಾರ್ ಒಬ್ಬ, ರವಿಚಂದ್ರನ್ ಒಬ್ಬ, ರಮೇಶ್ ಒಬ್ಬ. ನಾವು ಸತ್ತ ಮೇಲೆ ನಮ್ಮ ತಿಥಿ ಮಾಡಿ ಆನಂದ ಪಡಿ, ಸಂತೋಷ ಪಡಿ ನೀವೆಲ್ಲರೂ. ಐ ಫೀಲ್ ಅಶೇಮ್ಡ್ ಆನ್ ಯು ಪೀಪಲ್. ನನಗೆ ಭಾಳ ನೋವು ಕೊಟ್ಟಿದ್ದೀರಿ ನೀವು. ನಾನು ಒಬ್ಬ ದೀಕ್ಷೆ ಆಗಿರೋಂಥ ಮನುಷ್ಯ ರೀ. ಮಠ ಮಾನ್ಯಗಳು, ದೇವರು ದಿಂಡ್ರು ಅಂತ ಪೂಜೆ ಮಾಡಿಕೊಂಡು ನಾನಾಯಿತು, ನನ್ನ ಬದುಕಾಯಿತು, ನನ್ನ ಸಂಸಾರ ಆಯಿತು ಅಂತ ಇರೋನು. ನನಗೆ ಅವಕಾಶ ಕೊಟ್ಟರೆ ಕನ್ನಡ ಚಿತ್ರರಂಗ ಬರ್ತೀನಿ, ಎಷ್ಟು ಬೇಕೋ ಅಷ್ಟು ನಾನು ಆ್ಯಕ್ಟ್ ಮಾಡ್ತೀನಿ, ಮನೆಗೆ ಹೋಗ್ತೀನಿ. ನನ್ನ ಪ್ರೀತಿಸುವಂಥ ಕೋಟ್ಯಾಂತರ ಆತ್ಮಗಳಿದ್ದಾವೆ ಅಲ್ಲಿ ನಿನ್ನೆ ಆಡಿದಂಥ ಮಾತುಗಳನ್ನ ನಾನೇನಾದ್ರೂ ಎತ್ತಿರ ಬೆಂಕಿ ಹಚ್ಚಿದಂಗೆ ಅಲ್ವೇನ್ರಿ? ನನ್ನ ಒಕ್ಕಲಿಗತನಕ್ಕೆ ಮಾತಾಡಿದಾಗ ನಾನು ಸುಮ್ಮನೆ ಇದ್ದೀನಿ. ನೀನೊಬ್ಬ ಒಕ್ಕಲಿಗನ ಅಂತ ಕೇಳಿದ್ರು ಅವಾಗಲೂ ನಾನು ಸುಮ್ಮನೆ ಇದ್ದೀನಿ. ಅಲ್ಲಿ ಯಾರು ಬಂದಿದ್ದು? 20 ಜನ ಹುಡುಗರು ಬಂದಿದ್ರು. ಉದ್ವೇಗ ಇತ್ತು ಅವರಲ್ಲಿ. ಸತ್ಯ ಒಪ್ಕೊಂತೀನಿ. ನಾನು ಓಡೋಗ್ಲಿಲ್ವಲ್ಲ, ಗಂಡಸ್ತರ ಕೂತಿದ್ದೆ ಮುಂದೆ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವ್ರಿಗೆ. ಕೇಳೋ ಸೌಜನ್ಯ ಇರಲಿಲ್ಲ. 100 ಜನ ಕಿರಿಸ್ತಾ ಇರ್ಬೇಕಾದ್ರೆ ಒಬ್ಬ ಹೆಂಗ್ರಿ ಮಾತಾಡೋಕ್ಕಾಗ್ತದೆ?